ಮಹಿಳಾ ಸುರಕ್ಷತೆಗಾಗಿ ಒಂದಷ್ಟು ಕಾನೂನುಗಳಿದೆ, ಆಕ್ಟ್‌ಗಳಿದೆ ಅನ್ನೋದಾದ್ರೆ, ಅವು ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಸತ್ಯ ಆ ವಿಚಾರ ಇರೋದು. ಒಂದಷ್ಟು ಕೆಲವರು ತಿದ್ದುಪಡಿ ಆಗ್ಬೇಕು ಅಂತ ಮಾತಾಡಿದ್ರು. ತಿದ್ದುಪಡಿ ಬೇಡ, ಇರೋ ಕಾನೂನೇ ಇಂಪ್ಲಿಮೆಂಟ್ ಆದ್ರೆ ಸಾಕು. ಯಾವುದೇ ರೀತಿಯ ಒಂದು ಕ್ರೈಮ್ ಆಗಿರ್ಬೋದು ನಡೆಯೋದಿಲ್ಲ, ದೌರ್ಜನ್ಯಗಳು ನಡೆಯೋದಿಲ್ಲ ಅನ್ನೋದಾದ್ರೆ, ಅದು ಇಂಪ್ಲಿಮೆಂಟ್ ಆಗೋದಕ್ಕೆ ಯಾರಿಂದ ಸಹಕಾರ ಬೇಕು? ಏನೇನ್ ಆಗ್ಬೇಕು ಇಂಪ್ಲಿಮೆಂಟ್ ಆಗೋದಕ್ಕೆ ಅಂತ? ಈಗ ತಿದ್ದುಪಡಿ ಬೇಡ ಅಂತ ಹೇಳಕ್ಕಾಗಂಗಿಲ್ಲ. ಅದು ಹೆಂಗಿರ್ತದಂದ್ರೆ ತಿದ್ದುಪಡಿ ಯಾವಾಗಲೂ ಬದಲಾಗುವ ಕಾಲಕ್ಕೆ ತಕ್ಕಂಗೆ ಬದಲಾಗ್ಕೋತ ಹೋಗ್ಬೇಕು. ಓಕೆ. ಹಿಂದ್ಕಿನ ಕಾಲದಾಗ ಹೊಸದಾಗಿ ಎವಿಡೆನ್ಸ್ ಆಕ್ಟ್ ಬಂದಾಗ ಡಿಜಿಟಲ್ ಅನ್ನೋದು ಇರಲಿಲ್ಲ. ಎವಿಡೆನ್ಸ್ ಆಕ್ಟ್ ಒಳಗೆ ಸಾಕ್ಷಿ ಅಂತಂದು ನಾವು ಏನೋ ಕೊಡ್ತಿದ್ವಿ. ಈಗ ಡಿಜಿಟಲ್ ಸಾಕ್ಷಿ ಕೊಡ್ತಿರ್ತೀವಿ. ಸೊ ಅದಕ್ಕೆ ತಕ್ಕಂಗೆ ಬದಲಾವಣೆ ಆಗ್ತದೆ. ಅದೇ ಥರ ಯಾವ್ಯಾವುದನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕು ಅದಕ್ಕೆ ತಕ್ಕಂಗೆ ಬದಲಾವಣೆಗಳು ಆಗಬೇಕು. ಆಮೇಲೆ ಹೊಸ ಕಾಲಕ್ಕೆ ತಕ್ಕಂಗೆ ಸಮಾಜದೊಳಗೆ ಸಂಬಂಧಗಳ ಒಂದು ಡೆಫಿನಿಷನ್ನು ಚೇಂಜ್ ಆಗ್ತಿರ್ತದೆ. ಈಗ ನೀವು ಲಿವ್ ಇನ್ ರಿಲೇಶನ್ಶಿಪ್ ಅಂತ ಬಂದಾಗ ನಾವು ಅದ್ರ ಬಗ್ಗೆ ಅದನ್ನು ಮೊದಲು ಎಲ್ಲರೂ ಅದನ್ನು ಏನೋ ಒಂದು ಸೊಸೈಟಿ ಅದನ್ನು ಒಪ್ಕೊಳ್ಳಾರ್ದಂಥ ಸಂಬಂಧ ಅಂತ ಅನ್ಕೋತಿದ್ರು. ಅದು ಅತಿ ಸಾಮಾನ್ಯ ಆಗಿ ಇವತ್ತಿನ ಯುವಜನರ ಒಳಗೆ ಅದು ಇರೋದ್ರಿಂದ ಅದನ್ನು ಕೋರ್ಟ್ಗಳು ರಿಕಗ್ನೈಸ್ ಮಾಡಿದ್ವು. ಲಿವ್ ಇನ್ ರಿಲೇಷನ್ ಅನ್ನೋದು ಕೋರ್ಟ್ಗಳು ರಿಕಗ್ನೈಸ್ ಮಾಡಿದ್ವು. ಅದಕ್ಕೊಂದು ಚೌಕಟ್ಟು ಅಂತ ಇರ್ತದೆ. ಲಿವ್ ಇನ್ ರಿಲೇಶನ್ಶಿಪ್ ಹಿಂಗೆ ಇರಬೇಕು ಅಂತ ಏನು ರೂಲ್ಸ್ ಇರೋದಿಲ್ಲ. ಆದರೆ ಯಾವ್ದು ಒಂದು ಲಿಮಿಟ್ ದಾಟಿದ ಮೇಲೆ ಅದನ್ನು ನಾವು ಕ್ರೈಮ್ ಅಂತ ಪರಿಗಣಿಸಬೇಕು. ಅಲ್ಲಿ ಆಗುವಂಥ ದೌರ್ಜನ್ಯಗಳನ್ನು ಅದೆಲ್ಲ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿಕೊಡ್ತು. ಬದಲಾಗುವ ಸಮಯಕ್ಕೆ ತಕ್ಕಂಗೆ ಕಾನೂನುಗಳು ಬದಲಾಗಬೇಕು. ಯಾವುದೋ ಒಂದು ಸಂಬಂಧ ಮೊದಲು ಕೆಟ್ಟದ್ದು ಅಂತ ಜನ ನೋಡ್ತಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಅದನ್ನು ಹಂಗೆ ನೋಡ್ಬೇಕಂತಿಲ್ಲ. ಇವತ್ತಿನ ಕಾಲಕ್ಕೆ ಜನ ಎಕ್ಸೆಪ್ಟ್ ಮಾಡ್ತಾರಾ? ಓಕೆ, ನೀವು ಅದನ್ನು ರೆಸ್ಪೆಕ್ಟ್ ಕೊಡ್ರಿ. ಆ ಥರ ಬದಲಾಗಬೇಕು. ಇದರ ಜೋಡಿ ಇಂಪ್ಲಿಮೆಂಟ್ ಮಾಡೋದು, ಅದನ್ನು ಜಾರಿಗೊಳಿಸೋ ಪ್ರಕ್ರಿಯೆ ಅಂತ ಬಂದಾಗ ಪ್ರತಿಯೊಂದು ಕಂಪ್ಲೇಂಟನ್ನು ಅದರ ವಾಸ್ತವಿಕ ಸ್ಥಿತಿ ಒಳಗೆ ಅಂತ ಡಿಸಿಷನ್ ತಗೊಳ್ಳುವಂಥ, ರಿಜಿಸ್ಟರ್ ಮಾಡುವಂಥ ಒಂದು ಮನಸ್ಥಿತಿಯನ್ನು ಪೊಲೀಸರಿಗಾಗಲಿ ಏಜೆನ್ಸಿಗಳಿಗಾಗಲಿ ಮೊದಲು ಕೊಡಬೇಕು. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಭಾಳ ಬದಲಾವಣೆಗಳ ಅವಶ್ಯಕತೆ ಐತೆ. ಸೆನ್ಸಿಟೈಸೇಷನ್ ಮಾಡಬೇಕು ಅವರಿಗೆ. ಗಂಡು ಮಕ್ಕಳು ಕಂಪ್ಲೇಂಟ್ ಕೊಟ್ಟರೆ ಉಡಾಫೆ ಮಾಡುವುದು, ಅಣಗಿಸೋದು ಅದನ್ನು ಮಾಡಬಾರ್ದು. ಹೆಣ್ಮಕ್ಳು ಕೊಟ್ಟರೆ ಇದು ಎಲ್ಲ ಸುಳ್ಳು ಕೇಸೇ ಇರ್ತದೆ ಅಂಥೇಳಿ ಈಸಿ ತಗೊಳ್ಳೋದನ್ನು ಮಾಡಬಾರ್ದು. ವಿಚಾರಣೆ ಮಾಡಬೇಕು ಅಂತ ಕೋರ್ಟ್ ಹೇಳ್ತದೆ, ಸುಪ್ರೀಂ ಕೋರ್ಟು. ಮಾಡ್ರಿ, ಸತ್ಯಾಂಶ ಎಲ್ಲಿ ಕಾಣಿಸ್ತದೆ ಅದರ ಮೇಲೇ ಕಂಪ್ಲೇಂಟ್ ಹಾಕ್ರಿ. ಈಗ ಹೆಂಡತಿ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಾಗ ಕೆಲವೊಂದು ಸಲ ಹರಾಸ್ ಮಾಡೋ ಸಲುವಾಗಿ ಗಂಡನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿರ್ತಾಳೆ. ಕೆಲವೊಂದು ಸಲ ವಕೀಲರೇ ಹೇಳ್ತಾರೆ, ಕೆಲವೊಂದು ಸಲ ಇನ್ಯಾರೋ ಹೇಳ್ತಾರೆ, ಅತ್ತೆ ಮಾವನ್ನು ಸೇರಿಸು, ಅವ್ರನ್ನ ಸೇರಿಸು, ಇವ್ರನ್ನ ಸೇರಿಸು. ಗಂಡನ ಮನೆಯೊಳಗೆ 1 ಡಜನ್ ಮಂದಿ ಮೇಲೆ ಕೇಸ್ ಹಾಕಿಬಿಡ್ತೀರಿ. ಕೇಸ್ ವೀಕ್ ಆಗ್ತದೆ. ಆ ಥರ ಇರಂಗಿಲ್ಲ. ನಿಜವಾಗಿಯೂ ನಿಂಗೆ ಯಾರು ಹರಾಸ್ ಮಾಡ್ಯಾರ ಅಲ್ಲಿ ಹಾಕಿದರೆ ನಿಂಗೆ ಅಟ್ಲೀಸ್ಟ್ ಸಾಕ್ಷಿ ಸಿಗ್ತದೆ. ಈ ನಿನ್ನ ಕೇಸ್ ನೀನೇ ವೀಕ್ ಮಾಡ್ಕೊಂಡ್ರೆ ಯಾರು ಏನು ಮಾಡೋಕ್ಕೆ ಸಾಧ್ಯ? ಇದನ್ನು ಪೊಲೀಸರು ಡಿಸ್ಕರೇಜ್ ಮಾಡಬೇಕು, ತಿಳಿಸಿ ಹೇಳಬೇಕು, ಏಜೆನ್ಸಿಯವರು ತಿಳಿಸಿ ಹೇಳಬೇಕು. ಇದೆಲ್ಲ ಆದಮೇಲೆ ಬೇರೆ ರೀತಿಯ ಕ್ರೈಮ್ ಆದಾಗ ಇದು ಒಂದಾಯಿತು. ಈಗ ರೇಪ್ಗಳು, ಲೈಂಗಿಕ ದೌರ್ಜನ್ಯ ಎಲ್ಲ ಆದಾಗ ಸಾಕ್ಷಿಗಳ ಕಲೆಕ್ಟ್ ಮಾಡೋದ್ರೊಳಗೆ ಪೊಲೀಸರು ಭಾರಿ ಮುತುವರ್ಜಿ ವಹಿಸಬೇಕು. ಅದಕ್ಕೆ ಡಿಲೇ ಆದಷ್ಟು ಸಾಕ್ಷಿಗಳು ಹಾಳಾಕೋತ ಹೋಗ್ತಾವೆ. ಅಲ್ಲಿ ಫೊರೆನ್ಸಿಕ್ ಇಂಪಾರ್ಟೆಂಟ್ ಇರ್ತದೆ. ಅದನ್ನು ಇಮ್ಮಿಡಿಯೇಟಾಗಿ ಫೊರೆನ್ಸಿಕ್ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು, ಲ್ಯಾಬಿಗೆ ಕಳಿಸ್ಬೇಕು, ರಿಪೋರ್ಟ್ ತರಿಸ್ಬೇಕು, ಸೇಫಾಗಿ ಇಡಬೇಕು. ಬರೀ ತರಿಸೋದಲ್ಲ, ಸೇಫಾಗಿ ಇಡಬೇಕು. ಅದ್ರ ಜೋಡಿ ಸಂಬಂಧಪಟ್ಟಂಥ ಏನೇನು ರೆಕಾರ್ಡ್ಸ್ ಇರ್ತಾವೆ. ಇವತ್ತಿನ ಕಾಲದಾಗ ಡಿಜಿಟಲ್ ರೆಕಾರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. CCTVನೇ ಇರಲಿ, ಮೊಬೈಲ್ ಕಾಲ್ ರೆಕಾರ್ಡ್ಸೇ ಇರಲಿ, ಏನೇ ಇರಲಿ, ಇಮ್ಮಿಡಿಯೇಟ್ಲಿ ಕಲೆಕ್ಟ್ ಮಾಡಿ ಸೇಫಾಗಿ ಇಡಬೇಕು. ಅವೆಲ್ಲ ಮಾಡಿ ಜವಾಬ್ದಾರಿಯಿಂದ ಸ್ಟ್ರಾಂಗ್ ಆಗಿ ಚಾರ್ಜ್ ಶೀಟ್ ಮಾಡಿದರೆ ಈ ಅಕ್ಯೂಸ್ಡ್ಗಳು ತಪ್ಪಿಸ್ಕೊಂಡು ಹೋಗಕ್ಕೆ ಚಾನ್ಸ್ ಇಲ್ಲ. ಬೇಕಾಬಿಟ್ಟಿಯಾಗಿ ಏನೋ ಕಾಟಾಚಾರಕ್ಕೆ ಜನ ಮೀಡಿಯಾದವ್ರು ಏನೋ ಹೇಳ್ತಾರೆ, ಜನ ಬೀದಿಗೆ ಬಂದರು ಅಂಥೇಳಿ ಒಂದು ಸಿಕ್ಕ ಸಾಕ್ಷಿಗಳನ್ನು ತೊಗೊಂಡ್ಬಂದು ಎವಿಡೆನ್ಸ್ ಮಾಡಿಸ್ಬಿಟ್ರೆ ಕರೆಕ್ಟಾಗಿ ಕೇಸ್ ನಡೆದಾಗ ಆ ಸಾಕ್ಷಿಗಳು ಕೈ ಎತ್ತಿ ಬಿಡ್ತಾರೆ. ನಾನು ನೋಡಿಲ್ಲ, ನಾ ಕೇಳಿಲ್ಲ, ನನಗೆ ಕರೆದ್ರು, ನಾನು ಬಂದೆ. ಅವಾಗ ಕೇಸ್ ವೀಕ್ ಆಗ್ತದೆ. ಅವಾಗ ನೀವು ಸ್ಟ್ರಾಂಗ್ ಲಾ ಇದ್ರೂ ಅವ್ರನ್ನ ಜೈಲಿಗೆ ಕಳ್ಸೋಕ್ಕಾಗಂಗಿಲ್ಲ. ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕ್ವಿಕ್ಕಾಗಿ ಕೇಸ್ ಮುಗಿಸುವಂಥ ಒಂದು ಫೆಸಿಲಿಟಿ ಮಾಡಬೇಕು. ಫಾಸ್ಟ್ ಟ್ರ್ಯಾಕ್ ಅನ್ನೋದು ಬರೀ ಬಾಯಿ ಮಾತಿಗೆ ಆಗಬಾರ್ದು. ಅದಕ್ಕೆ ಇಂಥ ಕೇಸುಗಳನ್ನಾಗಲಿ, ಕ್ರಿಮಿನಲ್ ಕೇಸುಗಳನ್ನಾಗಲಿ ಫಾಸ್ಟಾಗಿ ಮೂವ್ ಮಾಡುವಂಥ ವ್ಯವಸ್ಥೆ ಆಗಬೇಕು. ಅದು ಯಾವಾಗ ಆಗ್ತದಂದರೆ ಸಫಿಷಿಯಂಟ್ ಕೋರ್ಟ್ಗಳಿದ್ದಾಗ, ಸಫಿಷಿಯಂಟ್ ಜಡ್ಜಸ್ ಇದ್ದಾಗ. ಇಷ್ಟೆಲ್ಲ ಆಗಬೇಕಂದ್ರೆ ಜಾಸ್ತಿ ಕೋರ್ಟ್ಗಳಾಗಬೇಕು, ಹೊಸ ಜಡ್ಜ್ಗಳದ್ದು ಅಪಾಯಿಂಟ್ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು, ಪ್ರತಿಯೊಂದು ರೆಕಾರ್ಡ್ ಮಾಡಿ ಇಡುವಂಥ ವ್ಯವಸ್ಥೆ ಆಗಬೇಕು. ಇದಕ್ಕೆಲ್ಲದಕ್ಕೂ ಬಜೆಟ್ ಬೇಕು. ಆ ಬಜೆಟ್ ಕೇಂದ್ರ ಸರ್ಕಾರ ಜುಡಿಷಿಯರಿಗೆ ಅಲಾಟ್ ಮಾಡಬೇಕು.
ಇವತ್ತಿರೋ ಬಜೆಟು ಎಷ್ಟು ಕಡಿಮೆ ಐತಿ ಅಂತಂದರೆ ಅದರೊಳಗೆ ಇಷ್ಟು ಫೆಸಿಲಿಟಿ ಕೊಡೋಕೆ ಆಗಂಗಿಲ್ಲ. ಹೊಸ ಜಡ್ಜನ್ನ ಅಪಾಯಿಂಟ್ ಮಾಡ್ತೀನಿ ಅಂದರೆ ಸ್ಯಾಲ್ರಿ ಕೊಡೋಕೆ ರೊಕ್ಕ ಇರಂಗಿಲ್ಲ. ಲಾಸ್ಟ್ ಒಂದು ಫ್ಯೂ ಇಯರ್ಸ್ ಎಗೋ ಜಸ್ಟಿಸ್ TS ಠಾಕೂರ್ ಅವ್ರು ಕಣ್ಣೀರು ಹಾಕಿದ್ರು ಪ್ರೈಮ್ ಮಿನಿಸ್ಟರ್ ಎದುರಿಗೆ. ನೀವು ನೋಡಿರಬೇಕು, ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ನಮ್ಮ ಜುಡಿಷಿಯರಿ ಫಂಡ್ ಇಲ್ಲ ಅಂತ ಹತ್ರು ಚೀಫ್ ಜಸ್ಟಿಸ್. ಅಳಬೇಕಾ ಜುಡಿಷಿಯರಿ? ಯಾವ ಪರಿಸ್ಥಿತಿ ಒಳಗದ ನಮ್ಮ ಜುಡಿಷಿಯರಿ? ಇದೆಲ್ಲ ಇಂಪ್ರೂವ್ ಆದರೆ ಒಂದೊಂದು ಕೋರ್ಟಿನ ಮೇಲೆ ಸಾವಿರ ಕೇಸ್ ಇತ್ತು ಅಂತಂದರೆ ಎಫೆಕ್ಟಿವ್ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಜಡ್ಜ್ಗಳು? ಅವ್ರ ಮೆಂಟಲ್ ಸ್ಟೇಟು ನಾವು ಅರ್ಥ ಮಾಡ್ಕೋಬೇಕು. ಒಂದು ಬೇರೆ ಕಂಟ್ರಿಗೆ ಹೋಗಿ ನೋಡಿದರೆ ಇಷ್ಟು ಲಿಮಿಟೆಡ್ ಕೇಸನ್ನು ಒಬ್ಬ ಜಡ್ಜು ಎಫಿಷಿಯೆಂಟಾಗಿ ಹ್ಯಾಂಡಲ್ ಮಾಡ್ತಾರೆ. ನಮ್ಮಲ್ಲಿ 100-200 ಜಡ್ಜ್ಗಳ ಮಾನಸಿಕ ಸ್ವಾಸ್ಥ್ಯನೂ ಹಾಳಾಗಕತ್ತದ. ಇದರಲ್ಲಿ ಅವ್ರದ್ದು ಒಂದು ಫ್ಯಾಮಿಲಿ ಇರ್ತದೆ, ಅವ್ರು ಡಿವೋರ್ಸ್ ತಗೊಳ್ಳೋ ಪರಿಸ್ಥಿತಿಗಳು ಬರಾಕತ್ತಾವ ಇಂಥ ಕೇಸ್ ಹ್ಯಾಂಡಲ್ ಮಾಡಿ. ಇದೆಲ್ಲಾನು ಹ್ಯಾಂಡಲ್ ಮಾಡೋಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗಬೇಕು. ಕ್ವಿಕ್ ಜಸ್ಟಿಸ್ ಆಯಿತು ಅಂತಂದರೆ ಅದಕ್ಕೆ ಕರೆಕ್ಟಾಗಿ ಡೆಲಿವರ್ ಆಗ್ತದೆ. ಇದೆಲ್ಲಾನು ಒಂದು ದಂಡಿಗೆ ಹತ್ತಬೇಕು ಅಂದರೆ ಆಮೂಲಾಗ್ರ ಬದಲಾವಣೆಗಳಾಗಬೇಕು, ಎಲ್ಲ ಕ್ಷೇತ್ರದೊಳಗೆ ಆಗಬೇಕು. ಇದೆಲ್ಲ ಮಾಡೋಕ್ಕೆ ಯಾರಿಗೆ ಮನಸ್ಸೈತಿ? ಯಾರಿಗೂ ಇಲ್ಲ. ಎಲ್ಲರಿಗೂ ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದ್ರಾಗ ಬ್ಯುಸಿ ಅದಾರ. ಅವ್ರ ಹಗರಣ ಇವ್ರ ಹಗರಣ ಅವರು ಹೊರಗೆ ತರ್ತಾರೆ. ಹೆಣ್ಮಕ್ಳ ಬಗ್ಗೆ ಕಾಳಜಿ ಇಲ್ಲ, ನೊಂದವ್ರ ಬಗ್ಗೆ ಕಾಳಜಿ ಇಲ್ಲ. ಹೊಸದಾಗಿ ಇತ್ತೀಚೆಗೆ ಹೆಚ್ಚಾಗಕತ್ತಂಥ ಗಂಡು ಮಕ್ಕಳ ಮನಸ್ಸಿನ ಅವರ ಮಾನಸಿಕ ಸ್ವಾಸ್ಥ್ಯ, ಅವ್ರ ಮೆಂಟಲ್ ಹೆಲ್ತು, ಅದರ ಬಗ್ಗೆನೂ ಯಾರಿಗೂ ಕಾಳಜಿ ಇಲ್ಲ. ಎಲ್ಲನೂ ಕಾಳಜಿನೂ ಹ್ಯಾಂಡಲ್ ಮಾಡ್ಬೇಕು. ಇದೆಲ್ಲ ಮಾಡಬೇಕು ಅಂತಂದರೆ ಇದಕ್ಕೆ ನಿಜವಾಗಿಯೂ ಕಾಳಜಿ ಇರುವಂಥ ಮಿನಿಸ್ಟ್ರುಗಳು, ಡಿಪಾರ್ಟ್ಮೆಂಟ್ಗಳು ಇರಬೇಕು. ಅವರು ತಮ್ಮ ವೈಯಕ್ತಿಕ ಅಧಿಕಾರ ಉಳಿಸಿಕೊಳ್ಳುವ ಒಂದು ಪ್ರಯತ್ನದಿಂದ ಹೊರಗೆ ಬಂದು ಸಮಾಜದ ಬಗ್ಗೆ ವಿಚಾರ ಮಾಡಿದರೆ ಇದಾಗ್ತದೆ. ಅತಿ ಇಂಪಾರ್ಟೆಂಟ್ ಪಾರ್ಟ್ ಬೇಸಿಕ್ ಎಜುಕೇಷನ್ದಾಗ ಮಕ್ಕಳಿಗೆ ಸೆನ್ಸಿಟೈಸ್ ಮಾಡಬೇಕು. ಸಮಾನತೆ ಬಗ್ಗೆ ಆಗಲಿ, ಹೆಣ್ಮಕ್ಳ ರೈಟ್ಸ್ಗಳ ಬಗ್ಗೆ ಆಗಲಿ, ಗಂಡು ಮಕ್ಕಳು ಹೆಂಗೆ ಸೆನ್ಸಿಟಿವ್ ಇರಬೇಕು ಅನ್ನೋದ್ರ ಬಗ್ಗೆ ಆಗಲಿ, ಈಕ್ವಾಲಿಟಿ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆ ಬೇಸಿಕ್ ಎಜುಕೇಷನ್ ಅಲ್ಲಿ ತಿಳಿಸಿ ಹೇಳಬೇಕು. ನಮ್ಮ ಬೇಸಿಕ್ ಎಜುಕೇಷನ್ ಏನು ರೆಡಿ ಮಾಡಕತ್ತಂದ್ರೆ ಕುದುರೆಗಳನ್ನು ರೆಡಿ ಮಾಡಕತ್ತಾರ. ರೇಸಿಗೆ ಇಷ್ಟು ಮಾರ್ಕ್ಸ್ ತಗೋಬೇಕು, A+ ತಗೋಬೇಕು, ರ್ಯಾಂಕ್ ಬರಬೇಕು, ಕ್ಯಾಂಪಸ್ ಇಂಟರ್ವ್ಯೂ ಆಗಬೇಕು, ಜಾಬ್ ತಗೋಬೇಕು, ಸಾಲ ಮಾಡಿ ಮನೆ ತಗೋಬೇಕು. ಇದಕ್ಕೆ ರೆಡಿ, ಬೇರೆ ಏನೂ ಕಲಿಸೋಲ್ಲಾಗೀವಿ. ನಾವು ನೆಕ್ಸ್ಟ್ ಜನ್ರೇಷನ್ನ ಹಾಳು ಮಾಡ್ತೀವಿ ಹಿಂಗಾದ್ರೆ. ಸೊ ಆಮೂಲಾಗ್ರ ಬದಲಾವಣೆ ಆಗಬೇಕು. ಆಮೇಲೆ ಇತ್ತೀಚಿನ ಕೇಸ್ ನಿಮಗೂ ಕೂಡ ಗೊತ್ತಿದೆ, ದರ್ಶನ್ ರೇಣುಕಾಸ್ವಾಮಿ ವಿಚಾರದಲ್ಲಿ. ಈಗ ದರ್ಶನ್ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ, ಒಂದಷ್ಟು ರಿಲೀಫ್ ಸಿಕ್ಕಿದೆ ಅಂತ ಹೇಳ್ತಾರೆ. ಇಲ್ಲಿ ದರ್ಶನ್ ಪರವಾಗಿರೋರು ದರ್ಶನ್ಗೆ ನ್ಯಾಯ ಸಿಕ್ತು ಅಂತ ಹೇಳ್ತಾರೆ. ಬಟ್ ಅಲ್ಲಿ ರೇಣುಕಾಸ್ವಾಮಿಗೆ ಅನ್ಯಾಯ ಆಯಿತು, ಯಾಕೆಂದ್ರೆ ಯಾವುದೇ ಶಿಕ್ಷೆ ಆಗಲಿಲ್ಲ, ಆರೋಪಿ ಹೊರಗಡೆ ಆರಾಮಾಗಿದ್ದಾರೆ ಅನ್ನುವಂಥ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಹೇಳೋದಾದ್ರೆ, ಲಾನಲ್ಲಿ ಇದಕ್ಕೆ ಏನೇನಾಯಿತು, ಏನು ಡೆವಲಪ್ಮೆಂಟ್ಸ್ ಆಯಿತು, ಸರಿಯಾದ ನಿರ್ಧಾರನ ಅವ್ರು ಹೊರಗಡೆ ಬಂದಿದ್ದು ಅಥವಾ ಏನು ಅಂತ, ಶಿಕ್ಷೆ ಆಗೋ ಚಾನ್ಸಸ್ ಇದೆಯಾ, ಈ ಕೇಸ್ ಕ್ಲೈಮ್ಯಾಕ್ಸ್ ಏನು ಅಂತ? ಈಗ ನ್ಯಾಯ ಅನ್ಯಾಯ ಅನ್ನೋದು ಏನದಲ್ಲ, ಅವು ಅವ್ರವ್ರ ಫ್ಯಾನ್ಸ್ಗಳಿಗಾಗಲಿ, ಅವ್ರವ್ರ ಬೆಂಬಲಿಗರಿಗೆ, ಫ್ಯಾಮ್ಲಿಗಳಿಗೆ ಬೇರೆ ರೀತಿಯಿಂದ ಇರ್ತದೆ. ಈಗ ಫ್ಯಾನ್ ಅದೀವಿ ಅನ್ನೋ ಕಾರಣಕ್ಕೆ ದರ್ಶನ್ ಫ್ಯಾನ್ಸ್ಗಳಿಗೆ ಏನು ಅನಿಸ್ತದೆ, ಬೇಲ್ ಸಿಕ್ಕಿದ್ದು ನ್ಯಾಯ. ಈಗ ಅವ್ರಿಗೆ ಅನ್ಯಾಯ ಆಯಿತು ರೇಣುಕಾಸ್ವಾಮಿಗೆ ಅಂತ ಕೆಲವೊಬ್ರು ಹೇಳ್ತಾರೆ. ಇವ್ರು ಅರೆಸ್ಟ್ ಆದಾಗ ರೇಣುಕಾಸ್ವಾಮಿಗೆ ನ್ಯಾಯ ಸಿಕ್ತು, ಇವ್ರಿಗೆ ಅನ್ಯಾಯ ಆಯಿತು ಅಂತ ಹೇಳ್ತಾರೆ. ಅದು ಸ್ಟೇಜ್ದಿಂದ ಸ್ಟೇಜಿಗೆ ಚೇಂಜ್ ಆಗ್ತದೆ. ಇವು ಇಬ್ಬರೂ ಒಬ್ಬ ವ್ಯಕ್ತಿಗಳಾಗಿ ಅಷ್ಟೇ ನೋಡಿದರೆ, ಇದನ್ನು ಸಿಚುವೇಶನ್ದಿಂದ ಹೊರಗೆ ತೆಗೆದು ಕಾನೂನಿನ ದೃಷ್ಟಿಯೊಳಗೆ ನೋಡೋಣ. ಇಲ್ಲಿ ನೋಡಿದಾಗ ಏನಾಗ್ತದೆ ಅಂದರೆ, ಯಾವುದೇ ಕೇಸ್ ಆಗಲಿ, ಒಬ್ಬ ವ್ಯಕ್ತಿ ಹೊಡೆದ, ಬಡ್ದ, ಮರ್ಡರ್ ಮಾಡ್ದ ಅಂದರೆ ಆ ವ್ಯಕ್ತಿ ಕ್ರೈಮ್ ಮಾಡ್ದ. ಅದು ಸಿಂಪಲ್. ಅವನು ಹೀರೋನೇ ಇರಲಿ, ದೇಶದ ನಾಯಕನೇ ಇರಲಿ, ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನೇ ಇರಲಿ, ಕ್ರೈಮ್. ಅವನಿಗೆ ಕಾನೂನನ್ನು ತನ್ನ ಕೈ ತಗೊಳ್ಳುವಂಥ ಯಾವುದೇ ಹಕ್ಕು ಇಲ್ಲ. ಅವ ಅನ್ಯಾಯ ಮಾಡ್ದ, ಅವ ಕ್ರೈಮ್ ಮಾಡ್ದ. ಸತ್ತ ವ್ಯಕ್ತಿ ಏನದಾನಲ್ಲ, ಅವ ವಿಕ್ಟಿಮ್, ಅವ ಸತ್ತ ವ್ಯಕ್ತಿ ವಿಕ್ಟಿಮ್ ಅಂತ ಆದಾಗ ಅವನಿಗೆ ಸರ್ಕಾರ ಅವನ ಪರವಾಗಿ ನಿಲ್ತದೆ. ಅವನ ಪರವಾಗಿ ನಿಂತು ಅವನಿಗೆ ರಕ್ಷಣೆ ಕೊಡುವಂಥ ಕೆಲವೊಂದು ಕೆಲಸನ ಕೋರ್ಟ್ ಕಡೆಯಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಮಾಡ್ತಾರೆ. ಇದು ಎರಡನೇದು ಆಸ್ಪೆಕ್ಟ್. ಈಗ ಕೊಲೆಯಾದ ವ್ಯಕ್ತಿ ಅವನೇ ಹರಾಸ್ ಮಾಡ್ತಿದ್ದ, ಅವ ಆಕೆಗೆ ಕೆಟ್ಟ ಮೆಸೇಜ್ ಕಳಿಸ್ತಿದ್ದ, ಅವ ಆಕೆಗೆ ಆ ಥರ ಕೆಟ್ಟದಾಗಿ ನೋಡ್ಕೊಂಡ, ಅದ್ರ ಜೊತೆಗೆ ಅವನು ಬೇರೆ ಬೇರೆ ಹೆಣ್ಮಕ್ಳ ಜೊತೆನೂ ಅದೇ ಥರ ಮಾಡಿದ್ದ. ಜಸ್ಟ್ ಬಿಕಾಸ್ ಅವನ ಬ್ಯಾಕ್ಗ್ರೌಂಡು, ಅವನು ಕೇವಲ ಒಂದು ಅಂಥ ಬ್ಯಾಕ್ಗ್ರೌಂಡ್ನಿಂದ ಅದಾನ ಅನ್ನೋ ಒಂದೇ ಕಾರಣಕ್ಕೆ ಒಬ್ಬ ವ್ಯಕ್ತಿನ ಕೊಲ್ಲಾಕಾಗಲಿ, ಅವ ಸತ್ತದನ್ನು ಜಸ್ಟಿಫೈ ಮಾಡೋಕ್ಕಾಗೋದಿಲ್ಲ. ಓಕೆ, ಇದು ಎರಡೂ ಆ್ಯಂಗಲ್ದಿಂದ ನೋಡಿದಾಗ ಹೀರೋ ಅಂತಂದ್ರೆ ಏನು, ಅವ ಒಂದು ಸಿನಿಮಾದಾಗಿರ್ತಾನೆ. ನಿಜ ಜೀವನದಾಗೆ ಕಾನೂನನ್ನು ಕೈ ತಗೊಂಡ್ರೆ ಅವ ಹೀರೋ ಅಲ್ಲ, ಅವ ಒಬ್ಬ ಕ್ರಿಮಿನಲ್. ಇದು ಈಸಿ. ಆದರೆ ಬೇಲ್ ಬಗ್ಗೆ ಮಾತಾಡಿದರೆ, ಬೇಲ್ ಅಂತ ಬಂದಾಗ ಬೇಲ್ ಈಸ್ ಅ ರೈಟ್. ಅದು ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ವ್ಯಕ್ತಿ ಒಂದು ಕೇಸ್ನಾಗೆ ಒಳಗೆ ಹೋದ ಅಂತಂದರೆ ಕೇಸ್ ಮುಗಿಯುತ್ತನ
ಜಡ್ಜ್ಮೆಂಟ್ ಬರೋ ತನಕ ಅವನಿಗೆ ಜೈಲ್ನಾಗ ಒಳಗಿಡಕ್ಕಾಗಂಗಿಲ್ಲ, ಅದು ಅನ್ಯಾಯನೂ ಆಗ್ತದೆ. ಬೇಲ್ ಈಸ್ ಅ ರೈಟ್ ಟು ಎನಿ ಹ್ಯೂಮನ್ ಬೀಯಿಂಗ್. ಅವನಿಗೆ ಹೊರಗಿದ್ದು ತನ್ನ ಒಳಗೆ ಇಟ್ಟು ಕೇಸ್ ನಡೆಸ್ತೀವಿ ಅಂತಂದ್ರೆ ಆಗಂಗಿಲ್ಲ. ಅದು ಕೆಲವೊಂದು ಕೇಸ್ ಒಳಗೆ ಎಂತಲ್ಲಿ ಅಂದ್ರೆ ರಾಷ್ಟ್ರೀಯ ಸುರಕ್ಷತೆ, NIA, ಹಾರ್ಡ್ ಕೋರ್ ಕ್ರಿಮಿನಲ್ ಹಾಗೆಲ್ಲ ಇರ್ತಾರಲ್ಲ, ಆವಾಗ ಅದು ಬೇರೆ ರೀತಿ ಅಪ್ಲೈ ಆಗ್ತದೆ. ನಾರ್ಮಲ್ ಕೇಸ್ ಒಳಗೆ ಮರ್ಡರ್ ಕೇಸೇ ಇರಲಿ ಏನೇ ಇರಲಿ, ಒಬ್ಬ ವ್ಯಕ್ತಿ ಬೇಲಿಗೆ ಅಪ್ಲೈ ಮಾಡ್ತಾನೆ ಅಂದರೆ ಅವನಿಗೆ ಒಳಗಿಟ್ಟು ನೀವೇನು ಸಾಧಿಸಾಕತ್ತೀರಿ? ಒಂದು ಕಾರಣ ಏನಿರ್ತದೆ, ಹೊರಗಿದ್ದ ಅಂದರೆ ಎವಿಡೆನ್ಸ್ ಟ್ಯಾಂಪರ್ ಮಾಡ್ತಾನೆ, ಸಾಕ್ಷಿಗಳನ್ನು ತಿರುಚ್ತಾನೆ, ಅದಕ್ಕೆ ಅವನಿಗೆ ಬಿಡಬಾರ್ದು ಅಂತಿರ್ತದೆ. ಚಾರ್ಜ್ ಶೀಟ್ ಹಾಕೋತನಾನು ನೀವು ಸಾಕ್ಷಿಗಳನ್ನು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಚಾರ್ಜ್ ಶೀಟ್ ರೆಡಿ ಆಯಿತು, ಆಮ್ಯಾಗ ಅವನಿಗೆ ಒಳಗಿಡೋದ್ರಾಗ ಏನು ಪರ್ಪಸ್ ಅದ? ನಿಮ್ಮ ಇನ್ವೆಸ್ಟಿಗೇಷನ್ ನೀವು ಕಂಪ್ಲೀಟ್ ಮಾಡೀರಿ, ಯಾರ್ಯಾರು ತಪ್ಪಿತಸ್ಥರು ಅಂತ ನೀವು ಕೋರ್ಟಿಗೆ ಸಬ್ಮಿಟ್ ಮಾಡೀರಿ. ಈಗ ಅವ ಹೊರಗೆ ಬರೋದ್ರಿಂದ ನಿಮಗೇನು ತೊಂದರೆ ಆಗ್ತದೆ? ಅವ ಹೊರಗೆ ಬರಲಿ, ತನ್ನ ನಾರ್ಮಲ್ ಜೀವನ ನಡೆಸಲಿ, ಆ ನಂತರ ಅದೇನು ಕೇಸ್ ನಡೀತದೆ ನಡೀಲಿ, ಶಿಕ್ಷೆ ಆಗಬೇಕು. ಅವ ಮಾಡಿದ್ದು ಪ್ರೂವ್ ಆಯಿತು ಅಂತಂದರೆ ಅವನಿಗೆ ಶಿಕ್ಷೆ ಆಗೇ ಆಗ್ತದೆ, ಆ ಮನುಷ್ಯ ಒಳಗೆ ಹೋಗ್ತಾನೆ. ಈಗ ಸತ್ತ ವ್ಯಕ್ತಿ ಬರೇ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇತ್ತು ಅಥವಾ ಕೆಟ್ಟ ಬ್ಯಾಕ್ಗ್ರೌಂಡ್ ಇತ್ತು ಅನ್ನೋ ಕಾರಣಕ್ಕೆ ಅವನಿಗೆ ಕೊಂದದ್ದೇ ಸರಿ, ಅವ ಸತ್ತದ್ರೊಳಗೆ ಏನು ತಪ್ಪಿಲ್ಲ ಅಂತ ಅನ್ನೋಕ್ಕಾಗಂಗಿಲ್ಲ. ಆ ವ್ಯಕ್ತಿ ಏನೋ ತಪ್ಪು ಮಾಡಿರಬಹುದು, ಅವನ ಹೆಂಡತಿ ಮಕ್ಕಳಂತೂ ಮಾಡಿರಲಿಲ್ಲ, ಅವನ ಫ್ಯಾಮಿಲಿಯವ್ರದ್ದೇನೋ ತಪ್ಪಿರಲಿಲ್ಲ. ಒಂದು ಫ್ಯಾಮಿಲಿ ತನ್ನ ಗಂಡನ ಕಳ್ಕೋತು, ಮಗನ ಕಳ್ಕೋತು, ಅವ್ರಿಗೆ ಅಲ್ಲಿ ರಿಲೀಫ್ ಸಿಗಬೇಕು. ರಿಲೀಫ್ ಅನ್ನೋದು ಮಾನಿಟರಿ ರಿಲೀಫು, ಹಣಕಾಸಿನ ರಿಲೀಫು ಒಂದು ಥರ ಆದರೆ, ಆ ವ್ಯಕ್ತಿ ಯಾರು ಕೊಂದ ಅವನಿಗೆ ಶಿಕ್ಷೆ ಮಾಡೋದ್ರಿಂದ ಸಿಗೋ ಮಾನಸಿಕ ನೆಮ್ಮದಿ ಎರಡನೇ ಥರ ರಿಲೀಫ್. ಈ ರಿಲೀಫ್ ಆಗಲಿ ಎಲ್ಲನೂ ಆಗಲಿ ಬೇರೆ ಬೇರೆ ರೀತಿ ಇರ್ತದೆ. ಈ ಕೇವಲ ಒಬ್ಬ ವ್ಯಕ್ತಿ ಒಬ್ಬ ದೊಡ್ಡ ಹೀರೋ ಅದಾನ, ಮೆಗಾ ಸ್ಟಾರ್ ಅದಾನಂದರೆ ಅವ ಮಾಡಿರೋ ಪ್ರತಿಯೊಂದನ್ನು ಅವನ ಫ್ಯಾನ್ಗಳು ಸಮರ್ಥಿಸಿಕೊಳ್ಳುವಂಥ ಅವಶ್ಯಕತೆ ಇರಂಗಿಲ್ಲ. ಸಮರ್ಥಿಸಿಕೊಂಡ್ರೆ ಅವ ಮಾಡಿರೋ ತಪ್ಪಿಗೆ ಇವರು ಜವಾಬ್ದಾರರಾಗ್ತಾರೆ. ಅವ ಕೈದಿ ನಂಬರ್ ಬಂದಾಗ ದರ್ಶನ್ಗೆ ಅದನ್ನು ತಮ್ಮ ಗಾಡಿಗಳ ಮೇಲೆ ನಂಬರ್ ಹಾಕೊಂಡು ತಿರುಗಾಡಿದ್ರೆ ಎಷ್ಟೋ ಜನ, ಟೀ ಶರ್ಟ್ಗಳ ಮೇಲೆ ಆ ನಂಬರ್ನ ಹಾಕೊಂಡು ತಿರುಗಾಡಿದ್ರೆ ಎಷ್ಟೋ ಜನ. ಇದು ಫ್ಯಾನಿಸಮ್ ಅಲ್ಲ, ಇದು ಅಭಿಮಾನ ಪಡೋ ವಿಚಾರ ಅಲ್ಲ. ನಿಮ್ಮ ಹೀರೋಗೆ ನೀವು ಅಭಿಮಾನ ಪಡ್ರಿ, ಅವ್ ಮಾಡಿರೋ ಕೆಲಸಕ್ಕಲ್ಲ. ಅವನ ಕೆಲಸ ನೋಡಿ ಅಭಿಮಾನ ಪಡ್ರಿ, ಈ ಥರದ್ದಲ್ಲ. ಬಟ್ ಬೇಲ್ ಈಸ್ ಅ ರೈಟ್ ಇನ್ ಜುಡಿಷಿಯರಿ. ಯಾವುದೇ ದೇಶದಾಗಿರಲಿ, ಅವ್ ಹೊರಗೆ ಬಂದಿದ್ರಾಗೆ ಅದ್ರಾಗೂ ಏನೂ ತಪ್ಪಿಲ್ಲ.